ಬಂದ್ಬಿಟ್ರಾ? ಇನ್ನಲ್ಲಿಗೆ ಹೋಗೋದು? ನನ್ ಮುದ್ದಿನ ಅಣ್ಣ ಎಲ್ಲಿರ್ತಾನೋ ಅಲ್ಲೇ ನಾವಿಬ್ರು ಇರೋದು. ಡೈವರ್ಸ್ ಕೊಡೋವರೆಗೂ ಸ್ವಲ್ಪ ದಿನ ಹೇಗಾದ್ರೂ ಅಡ್ಜಸ್ಟ್ ಮಾಡ್ಕೊಳ್ರೋ. ಅಣ್ಣ ನಮ್ಮಿಬ್ರಿಗೆ ಆ ಮನೇಲಂತೂ ಇರಕ್ ಆಗಲ್ಲ. ಆದ್ರೆ ನಿಮ್ಮಿಬ್ರಿಗೋಸ್ಕರ ನಾವ್ ಯಾವ ತ್ಯಾಗ ಮಾಡಕ್ಕೂ ಸಿದ್ಧ. ನೋಡ್ದಿ ಅನಿತಾ, ನನ್ನ ಕಂದ ಮತ್ತೆ ನನ್ನ ರಾಜ ಎಂತ ಪ್ರೀತಿ ಎಂತ ಕಾಳಜಿ. ತಲೆ ತಲೆ ಏನಿನ ಗೂಡು ನಾವೆಲ್ಲ. ಆಯ್ತು, ಇಲ್ಲೇ ಇರ್ಲಿ. ಇಬ್ರು ಆಟ ಆಡ್ತಾರೆ. ಪಲ್ಲಿ ಸೆಟ್ಲ್ ಆದ್ವಿ. ಯಾಕೋ ಕಂದ, ಏನು ಆಯ್ತು? ಒಳ್ಳೆ ನಿದ್ದೆ ಬಂದಿತ್ತು. ಯಾಕೆ ಕಿರ್ಚ್ಕೊತಾ ಇದಾರೆ ಅಂತ ಕೇಳ್ರಿ. ಕಂದ ಯಾಕಪ್ಪ, ಯಾಕೋ? ಅಣ್ಣ, ಇಲ್ಲಿ ವಿಪರೀತ ಸೊಳ್ಳೆಗಳು, ನಮಗ್ ನಿದ್ದೆ ಬರ್ತಾ ಇಲ್ಲ. ನೀನಂದ್ರೆ ಹೊಸ ಅದ್ಕೆ ಜೊತೆ ಆರಾಮಾಗಿ ಸೊಳ್ಳೆ ಪರ್ದಲ್ಲಿ ಮಲ್ಕೊಂಡಿರ್ತೀಯ. ನಿಮ್ಮನ್ ಕಚ್ಚಕ್ಕಾಗ್ದಿರೋ ಸೊಳ್ಳೆಗಳೆಲ್ಲ ಬಂದು ನಮ್ಮನ್ ಕಚ್ಚಿ ಪ್ರಾಣ ತೆಗಿತಾ ಇದೆ. ಅಣ್ಣ, ಸೊಳ್ಳೆ ಕಚ್ಚಿದ್ರೆ ಮಲೇರಿಯಾ ಬರುತ್ತೆ. ಏನಪ್ಪ ಮಾಡ್ಲಿ ನಾನು ಅದಕ್ಕೆ? ನಾವಿಬ್ರು ಗಾಢ ನಿದ್ದೆ ಮಾಡೋ ತನಕ, ನಮಗ್ ಸೊಳ್ಳೆ ಕಚ್ಚಿದ್ರು ಗೊತ್ತಾಗ್ದೇ ಇರೋ ತನಕ ನೀನ್ ಇಲ್ಲೇ ಕುತ್ಕೊಂಡು ನಮಗ್ ಗಾಳಿ ಬೀಸು. ಫ್ಯಾನ್ ಹಾಕ್ಬಿಟ್ ಬನ್ರಿ. ಅಯ್ಯೋ ಬೇಡ ಅಣ್ಣ, ಫ್ಯಾನ್ ಗಾಳಿಗೆ ನಮ್ ತಲೆ ನೋವು ಬಂದ್ಬಿಡುತ್ತೆ. ಏನಪ್ಪ ಮಾಡೋದು? ಬೇರ್ಕೊಡಿ. ಏನೋ ಮಾಡ್ಕೊಳ್ಳಿ. ಗುಡ್ ನೈಟ್ ಅಣ್ಣ. ನಿನ್ ಬಟ್ಟೆ ಐರನ್ ಆದ್ಮೇಲೆ ಹೇಳು, ನನ್ ಬಟ್ಟೆನೂ ಐರನ್ ಮಾಡ್ಕೋತೀನಿ. ಅಯ್ಯೋ ಅನಿತಾ ಅವ್ರೆ, ಕೊಡಿ. ನಿಮ್ ಬಟ್ಟೆನು ನಾನೇ ಐರನ್ ಮಾಡ್ತೀನಿ. ಬಂದು ಒಂದೆಡಿ ಸುಮ್ನೆ ಕೂತ್ ತಿನ್ಬಾರ್ದಂತೆ, ಅವ್ರಿಗೆ ಸಹಾಯನೂ ಮಾಡ್ಬೇಕು. ಆಹಾ ಸಿಲ್ಲಿ, ನೀನ್ ಈ ಮನೆಗ್ ಬಂದಿದ್ದಕ್ಕೂ ಸಾರ್ಥಕ ಆಯ್ತು. ಸಿಲಿ, ಏನ್ ಮಾಡ್ತಾ ಇದ್ಯೆ? ಕಣ್ ಕಾಣಿಸ್ತಾ ಇಲ್ವಪ್ಪ? ಅನಿತಾ ಅವ್ರ ಬಟ್ಟೆನ ಐರನ್ ಮಾಡ್ತಾ ಇದ್ದೀನಿ. ಸಿಲ್ಲಿ, ನಾನ್ ಐರನ್ ಮಾಡ್ತೀನಿ, ನೀನ್ ಬೇರೆ ಏನಾದ್ರು ಕೆಲಸ ಮಾಡ್ಕೊಳೆ. ಅಲ್ಲಿ ಇದು ಹೆಂಗಸ್ರ ಬಟ್ಟೆ, ನೀನ್ ಐರನ್ ಮಾಡಕ್ ಆಗಲ್ಲ, ನಾನೇ ಐರನ್ ಮಾಡ್ತೀನಿ. ಬಟ್ಟೆ ಸೋಪನ್ ತಿಕ್ಕವಾಗ ಸೋಪ್ಗೆ ಗೊತ್ತಿರತ್ತೇನೆ ಇದು ಗಂಡಸ್ರು ಬಟ್ಟೆ ಇದು ಹೆಂಗಸ್ರು ಬಟ್ಟೆ ಅಂತ. ಹಾಗೆ ಇಸ್ತ್ರಿ ಪೆಟ್ಟಿಗೆಗೋ ಲಿಂಗ ಭೇದ ಇರಲ್ಲ. ಅಲ್ಲಿ ನಿನ್ ಪುರಾಣ ಎಲ್ಲ ನನ್ನ ಹತ್ರ ಇಟ್ಕೋಬೇಡ. ನಡಿಯೋ ನಡಿಯೋ, ಬರಡ್ ಬರಡ್. ನೋಡ ನೋಡ, ರೂಮ್ ಅಲ್ಲಿ ಎಷ್ಟು ಗಲೀಜಿದೆ ಅಂತ. ಹೋಗು, ರೂಮ್ ಕ್ಲೀನ್ ಮಾಡು. ನೀನ್ ರೂಮ್ ಕ್ಲೀನ್ ಮಾಡು, ನಾನ್ ಇಸ್ತ್ರಿ ಮಾಡ್ತೀನಿ. ಕತ್ತೆ ಬಾಲ ಕುದ್ರೆ ಜುಟ್ಟು, ನಾನ್ ಇಸ್ತ್ರಿ ಮಾಡ್ತೀನಿ, ನೀನ್ ಹೋಗಿ ರೂಮ್ ನ ಕ್ಲೀನ್ ಮಾಡು. ಏನ್ ಮಾಡ್ತಿದ್ದೀರಾ ಇಲ್ಲಿ? ನೋಡಿ ಅನಿತಾ ಅವ್ರೆ, ನಿಮ್ ಬಟ್ಟೆನ ಐರನ್ ಮಾಡಿ ನಿಮ್ ಸೇವೆ ಮಾಡ್ಬೇಕು ಅಂತ ನಾನಿದ್ರೆ ಇವನ್ ಬಂದು ಅಡ್ಗಾಲಾಗ್ತಿದ್ದಾನೆ. ಯಾಕೆ ನಾನ್ ನಿಮ್ ಬಟ್ಟೆ ಐರನ್ ಮಾಡ್ಬಾರ್ದಾ? ನಾನ್ ನಿಮ್ ಸೇವೆ ಮಾಡ್ಬಾರ್ದಾ? ನಾನ್ ನಿಮ್ಗೆ ಅಯ್ಯೋ ಬೇಡ ಬಿಡಿ. ನೋಡಿದ್ರ ಇವನ್ನ ನಾಲ್ಗೆ ಮೇಲೆ ಒಂದ್ ಸ್ವಲ್ಪನೂ ಬಿಡ್ತಾ ಇರಲ್ಲ. ಸ್ವಲ್ಪ ನಿಮ್ ಜಗಳನ್ನ ನಿಲ್ಲಿಸ್ತೀರಾ? ನಿಮ್ಮಿಂದಾಗಿ ನೋಡಿ ನನ್ ಬಟ್ಟೆ ಏನಾಗಿದೆ ಅಂತ. ಅಯ್ಯಯ್ಯೋ ಅನಿತಾ ಅವ್ರೆ, ಐ ಆಮ್ ವೆರಿ ಸಾರಿ. ಸಾರಿ ಅಂತೆ, ಸಾರಿ. ರೀ ಬನ್ರಿ ಇಲ್ಲಿ. ಅಕ್ಕಿ ಸೋಸೋದಕ್ಕೂ ಬಿಡೋದಿಲ್ವಲ್ಲ, ಏನೇ ಸಮಾಚಾರ? ರೀ ನೋಡ್ರಿ, ಸಿಲ್ಲಿ ನನ್ ಬಟ್ಟೆನ ಐರನ್ ಮಾಡ್ಕೊಡ್ತೀನಿ ಅಂತ ತಗೊಂಡು ಸುಟ್ಟಾಕಿರೋದ್ ನೋಡ್ರಿ. ಅಯ್ಯೋ ಲೋ ಕಂದ, ಯಾಕೋ ಹೀಗ್ ಮಾಡ್ದೆ? ಅಣ್ಣ, ಸುಟ್ಟಾಕಿದ್ದು ನಾನಲ್ಲ, ಇಸ್ತ್ರಿ ಪೆಟ್ಟಿಗೆ. ತಪ್ಪ ಅದರದೇ ತಾನೆ. ಕರೆಕ್ಟ್ ಪಾಪ, ಇಸ್ತ್ರಿ ಪೆಟ್ಟಿಗೆ ಅಂತಲ್ಲ ಸುಟ್ಟ ಹಾಕಿದ್ದು. ನನ್ ಬಟ್ಟೆ ನೀನು ಹೊಸ ಬಟ್ಟೆ ತಂದ್ಕೊಡ್ತೀನಿ, ಸುಮ್ಮನಿರೋ ಕಂದ. ನೀನು ಅಷ್ಟೇ ನೋಡ್ಕೊಂಡು ಹುಷಾರಾಗಿ ಐರನ್ ಮಾಡ್ಬೇಕು. ರಾಜ, ಒಲೆ ಮೇಲೆ ಸಾಂಬಾರ್ ಇಟ್ಟಿದೀನಿ, ಏನಾಯ್ತು ಅಂತ ಹೋಗಿ ನೋಡು. ಬಟ್ಟೆ ಚಿನ್ನ ಡಾರ್ಲಿಂಗ್ ತಂದ್ಕೊಡ್ತೀನಿ ಅಂತ ಹೇಳ್ದಲ್ಲ, ಸ್ವಲ್ಪ ಇರೋ, ಇಲ್ಲಿ ವಾಟೋಳ ಜಾಸ್ತಿ ಆಗಿದೆ ಅಕ್ಕಿಲೆ. ನೀನ್ಯಾಕೆ ಇಲ್ಲಿಗೆ ಬಂದೆ? ನೀವಿಲ್ದೆ ಕಾರ್ ಶೆಡ್ ಬೇಕು ಅಂತಿತ್ತು, ಅದಕ್ಕೆ ನನ್ ಕಾರ್ ಶೆಡ್ ಅಲ್ಲೇ ಮಲ್ಕೋತೀನಿ ಹಿಂದೆ. ಅದಕ್ಕೆ ಅಕ್ಕಂಗ್ ಕೋಪ ಬಂದು ಗೆಟ್ ಔಟ್ ಗುನ್ನಂ ಪಟ್ಟಿ ಅಂದ್ಬಿಟ್ರು. ಪಟ್ಟೆ ಅಂದಿದ್ದಾಗೆ ನಂಗೆ ನಾನು ಬರ್ದಿರೋ ಕಥೆ ನೆನ್ಪಾಗ್ತಿದ್ಯಲ್ಲಪ್ಪ. ಕಥೆ ಟೈಟಲು ಪಟ್ಟೆ ಅಲ್ಲ ಲೊಟ್ಟೆ. ಸುಮ್ಮನಿದ್ರೆ ಸರಿ, ಇಲ್ಲ ಬಾಯಿಗೆ ಅಕ್ಕಿ ಕಾಳು ತುಂಬಿಡ್ತೀನಿ. ಅಕ್ಕಿ ಕಾಳು ತುಂಬೋದು ಯಾವಾಗ ಗೊತ್ತಲ್ಲ ನಿಂಗೆ? ಅಯ್ಯೋ ಹೋಗ್ಲಿ ಬಿಡು, ಭತ್ತನೇ ತುಂಬಿಡ್ತೀನಿ. ಏನೇ ಗುನ್ನಂ ಪಟ್ಟೆ ಅಂದ್ರೆ ಏನ್ರಿ? ಅಯ್ಯೋ, ಸಂಕ್ರಾಂತಿ ಹಬ್ಬದಲ್ಲಿ ದನದ ಕೊಂಬಕ್ ಸುತ್ತಾರಲ್ಲ, ಅದಕ್ಕೆ ಗುನ್ನಂ ಪಟ್ಟೆ ಅಂತ ಹೇಳ್ತಾರೆ. ಸ್ವಲ್ಪ ಸುಮ್ಮನೆ ಇರಿ ನೀನು. ಒಂದ್ 10 ಗ್ರಾಮ್ ಪುಡಿ ಇದ್ರೆ ಕೊಟ್ಬಿಡಿ, ತಗೊಂಡ್ ಹೊರಟೋಗ್ತೀನಿ. ಎಂತ ಪುಡಿನೇ? ವಿಷ. ನಿನಗ್ ಸಾಯಕ್ ನನ್ ಮನೆನೇ ಬೇಕಾ? ಡಾಕ್ಟ್ರು ತೊಡೆ ಮೇಲೆ ತಲೆ ಇಟ್ಕೊಂಡ್ ಸತ್ರೆ ಸ್ವರ್ಗ ಸಿಗುತ್ತೆ ಗೊತ್ತಾ? ಎಣ್ಣೆ ರೀ, ಮೊದ್ಲು ಇಲ್ಲಿಂದ ಓಡಿಸ್ರಿ. ರೈಲ್ವೆ ಕಂಬಿ ಇಲ್ಲಿಂದ ಎಷ್ಟು ದೂರ ಇದೆ ಅಂತ ಹೇಳ್ಬಿಡಿ, ಹೋಗ್ತೀನಿ. ನೀನ್ ಸಾಯ್ಬಾರ್ದೆ. ಬಾಯಿ ತುಂಬಾ ಲಲಿತಾ ಅಂತ ಕರೆದ್ರಲ್ಲ, ಒಂದೇ ಒಂದ್ಸಲ ಲಲಿತಾ ಅಂತ ಕರ್ಸ್ಬಿಡಿ, ನನ್ ಸಾಯಕ್ ಹೊರಟೋಗ್ತೀನಿ.
ಮಾತ್ರ ಸಾಯಬಾರ್ದು. ಕಾಶ ಕಿಟ್ಟಿಗೆ ಕರ್ಟನ್ ಹಾಕ್ದಷ್ಟೇ ಸಂತೋಷ ಆಯ್ತು. ಸಾಕು ನಿಲ್ಸಿ ನಿಮ್ ನಾಟಕನ. ಹೌದು ನಾಟಕ ಏನೇ ಇದ್ರು ರವೀಂದ್ರ ಕಲಾಕ್ಷೇತ್ರದಲ್ಲಿ ಏಡಿಯ ರಂಗಮಂದಿರದಲ್ಲೇ ಮಾಡ್ಬೇಕು. ಸುಮ್ಮನೆ ಇರೇ ನೀನು. ಡಾಕ್ಟ್ರೆ ಇವಾಗ ನಾನು ಏನ್ ಮಾಡ್ಲಿ? ನೋಡೋ ನಿಮ್ ಅಕ್ಕನ ಹತ್ರ ಚೆನ್ನಾಗಿ ಮಾತಾಡ್ಕೊಂಡು ಆ ಮನೆಯಲ್ಲೇ ಇದ್ಬಿಡು. ಈ ಕಡೆ ತಲೆ ಹಾಕೊಂಡು ಮಲ್ಕೋಬೇಡ. ಚೇಳನ್ ಕುಟುಕ್ ಬೇಡ ಅಂದ್ರೆ ಮಾತ್ ಕೇಳುತ್ತಾ? ಶ್ರೀಮತಿನ ಮೊಟ್ಟಕ್ ಬೇಡ ಅಂದ್ರೆ ಕೇಳ್ತಾರ? ಇನ್ನೊಂದು ಮಾತಾಡೋದು ಚೆನ್ನಾಗಿಲ್ಲ, ಸುಮ್ಮನೆ ಹೋಗಿ ನೀನು. ಇಲ್ಲ, ನಿಮ್ಮನ್ ಬಿಟ್ಟು ನಾನು ಎಲ್ಲೂ ಹೋಗಲ್ಲ. ಇಲ್ಲೇ ಇರ್ತೀನಿ. ನೀವೇನಾದ್ರೂ ಮಾಡ್ಕೊಳ್ಳಿ. ಕೇಳಿಸ್ಕೊಂಡ್ರೆ ಕೊನೆ ಲೈನ್. ಅಣ್ಣ ನನ್ ತಲೆ ಕೆಟ್ಟು ಹೋಗ್ತಿದೆ. ಅಣ್ಣ ಸಾರ್ ರೆಡಿ, ಹೋಗಿ ಒಗ್ಗರಣೆ ಹಾಕು. ಬಂದ್ರೆ ಎಲ್ಲಿ ಶ್ರೀರಾಮನು ಅಲ್ಲೇ ಹನುಮಂತ, ನಾನು ಇಲ್ಲೇ ಇದ್ಬಿಡ್ತೀನಿ. ಎಕ್ಸ್ಕ್ಯೂಸ್ ಮೀ, ಯಾರ್ ಬೇಕಾಗಿತ್ತು? ಇಲ್ಲಿ ಅನಿತಾ ಅನ್ನೋರು ಬೇಕಾಗಿತ್ತು. ಅವ್ರಿಗೆ ಒಂದು ಜಾಬ್ ಆಫರ್ ಇತ್ತು, ಅದಕ್ಕೆ ನಮ್ಮ ಆಫೀಸ್ ಕರ್ಕೊಂಡು ಹೋಗೋಣ ಅಂತ ಬಂದೆ. ಯಾವ ತರ ಕೆಲ್ಸ? ಅಕೌಂಟೆಂಟ್ ಕೆಲಸ, ಸಂಬಳ 30,000 ರೂಪಾಯಿ. ಸಖತ್ ಕೆಲಸ ಅಲ್ವಾ? ಇರ್ಬಹುದು, ಆದ್ರೆ ಅನಿತಾ ಅವರು ಈಗ ಯಾರ ಕೈಗೂ ಸಿಗ್ತಾ ಇಲ್ಲ. ಯಾಕೆ ಸಿಗಲ್ಲ? ನಾನು ಉದಯ್ ಸ್ವಾಮಿ ಪ್ಲೇಸ್ಮೆಂಟ್ ಆಫೀಸ್ ಇಂದ ಬಂದಿದ್ದೀನಿ ಅಂತ ಹೇಳಿ ಬರ್ತಾರೆ. ಯಾಕೆ ಆಗ್ತಾ ಇದ್ದೀರಾ? ನೀವೇನ ಉದಯ್ ಸ್ವಾಮಿ? ಹೌದು, ಏನ್ ಸಮಾಚಾರ? ಏನು ಇಲ್ಲ. ಕತ್ತೆ, ಕೋತಿ, ಅಯೋಗ್ಯ, ಅಂದಿ. ನೀವ್ಯಾರು ನನ್ನ ಬೈಯೋದಕ್ಕೆ? ಅಯ್ಯೋ, ಈ ರೀತಿ ಬೈದಿದ್ದು ನಾವಲ್ಲ, ಅನಿತಾ. ಏನೋ ಅನಿತಾ ನನ್ನನ್ನು ಹೀಗೆಲ್ಲ ಬೈತ್ಲಾ? ಯಾಕಂತೆ? ಕೊಲೆಸ್ಟ್ರಾಲ್, ಖಾಲಿ ದೋಸೆ, ಬೆಣ್ಣೆ ದೋಸೆ, ದಾವಣಗೆರೆ ಬೆಣ್ಣೆ ದೋಸೆ ತಿಂದು ಕೊಲೆಸ್ಟ್ರಾಲ್ ಜಾಸ್ತಿ ಆಗೋಗಿದೆ. ಡಾಕ್ಟರ್ ವಿಠಲ್ ರಾವ್ನ ಮುಂಚೆನೆ ಪರಿಚಯ ಮಾಡ್ಕೊಳಕ್ ಅವ್ನ್ಗೆ ಏನಾಗಿತ್ತು? ದಾಡಿ ಹಾಗೆ ಹೀಗೆ ಅಂತೆಲ್ಲ ಬೈದು ಬೆನ್ನೆಟ್ ಬ್ರೇಕ್ ಹಾಕ್ಬಿಟ್ರು. ಹೌದಾ? ಹಾಗೆಲ್ಲ ಬೈತ್ಲಾ? ಈಗ ನಾನು ಫೋನ್ ಮಾಡಿ ಅವಳಿಗೆ ಹೆಚ್ಚಿನ ಕೊಲೆಸ್ಟ್ರಾಲ್ ಇಳಿಸ್ತೀನಿ, ನೋಡ್ತಾ ಇರಿ. ಫೋನ್ ಡಿಸ್ಕನೆಕ್ಟ್ ಅಂತ ಬರ್ತಾ ಇದೆ. ಬಿಲ್ ಕಟ್ಟಿಲ್ಲ, ಅದಕ್ಕೆ ಡಿಸ್ಕನೆಕ್ಟ್ ಮಾಡ್ಬಿಟ್ಟಿದ್ದಾರೆ. ಅವರು ಬಾಂಬೆಗೆ ಹೋಗಿದ್ದಾರೆ, ಅದಕ್ಕೆ ನಾವ್ ಈ ಮನೆಗೆ ಬಂದಿದ್ದೀವಿ. ಅವಳು ಇಂಥವಳು ಅಂತ ನನಗೆ ಗೊತ್ತಿರ್ಲಿಲ್ಲ. ನಾನು ಒಂದೇ ಒಂದು ಮಾತು ಹೇಳಿಲ್ಲ ನೋಡಿ, ಇಂಥವ್ರು ನಂಬ್ಕೊಂಡ್ರೆ ಹೇಗೆ? ಸದ್ಯ ನೀವು ಸಿಕ್ಕಿದ್ದು ತುಂಬಾ ಒಳ್ಳೇದಾಯ್ತು. ನಾನು ಈಗಲೇ ಹೋಗಿ ಆ ಕೆಲಸನ ಕ್ಯಾನ್ಸಲ್ ಮಾಡಿಸ್ತೀನಿ. ಬರ್ತೀನಿ. ಬರ್ಬೇಡಿ, ಹಾಗೆ ಹೋಗ್ಬಿಡಿ. ಸಿಲ್ಲಿಪಲ್ಲಿ ಯಾಕೆ ಹೀಗ್ ಮಾಡಿದ್ರಿ? ನೋಡಿ ಅತ್ಗೆ, ನಮ್ಮ ಅಣ್ಣ ಡಾಕ್ಟರು, ಅವನಿಗೆ ಒಳ್ಳೆ ಸಂಪಾದನೆ ಇದೆ. ಗಂಡ ಹೆಂಡತಿ ಆರಾಮಾಗಿ ಮನೇಲಿರೋದ್ ಬಿಟ್ಟು ಕೆಲ್ಸಕ್ಕೆ ಯಾಕೆ ಹೋಗ್ಬೇಕು? ಅಣ್ಣನೇ ನಿಮ್ಮನ್ನ ಚೆನ್ನಾಗಿ ನೋಡ್ಕೊಳ್ತಾನೆ ಬಿಡಿ. ಜೊತೆಗೆ ಈ ಮನೆ ಬಗ್ಗೆ ತಲೆ ಕೆಡ್ಸ್ಕೊಳಕ್ ನಾನ್ ಇರ್ಬೇಕಾದ್ರೆ ನಿಮ್ಗೆ ಯಾಕೆ ಯೋಚನೆ? ಹಾಗಂತ ಎಷ್ಟು ಮನೆಗಳ ಬಗ್ಗೆ ತಲೆ ಕೆಡ್ಸ್ಕೊತೀಯಪ್ಪ? ಒಂದು ಎರಡು ಎನೆ ಮೇಲ್ ಇವತ್ತು 2 ಅತ್ಗೆರಿದ್ದಾರೆ, 2 ಮನೆ ಬಗ್ಗೆ ತಲೆ ಕೆಡ್ಸ್ಕೊಳ್ತೀನಿ. ನಾಳೆ 4 ಅತ್ಗೆರಾದ್ರೆ 4 ಮನೆ ಬಗ್ಗೆ ತಲೆ ಕೆಡ್ಸ್ಕೊಳ್ತೀನಿ. ಎಷ್ಟು ಅತ್ಗೆರ್ ಇರ್ತಾರೋ ಅಷ್ಟ್ ಮನೆ ಬಗ್ಗೆ ನಾನು ತಲೆ ಕೆಡ್ಸ್ಕೊಳ್ತೀನಿ ಕಣೆ. ಅಯ್ಯೋ, ಎಷ್ಟು ಮನೆ ಎಷ್ಟು ಅಕ್ಕಿ ಬೇಕಾದ್ರೂ ಇರ್ಲಿ, 2 ಮನೆ 3 ಮನೆ ಅಂತ ಲೆಕ್ಕ ಮಾತ್ರ ಹೇಳ್ಬೇಡಿ. ಲೆಕ್ಕದಲ್ಲಿ ನಾನು ಸ್ವಲ್ಪ ಹಿಂದೆ. ಅಯ್ಯೋ, ನನ್ ತಲೆ ಕೆಡ್ತಾ ಇದೆ. ನೀವೆಲ್ಲ ನನ್ ಕೆರಿಯರ್ ಹಾಳು ಮಾಡ್ತಾ ಇದ್ದೀರಾ. ನನಗೆ ಕೆಲಸ ಸಿಗತ್ತೆ, ಪರ್ಮನೆಂಟ್ ಆಗತ್ತೆ ಅಂತ ಆಸೆ ಇಟ್ಕೊಂಡಿದ್ರೆ ನೀವೆಲ್ಲ ಯಾಕೆ ಹೀಗ್ ಮಾಡ್ತಾ ಇದ್ದೀರಾ? ಡಾಕ್ಟರ್ ವಿಠಲ್ ರಾವ್ ಬಿಣ್ಣಾಂಗಿತ್ತಿ. ಮೇಡಮ್, ನೀವು ಸಮಾಧಾನ ಮಾಡ್ಕೊಳ್ಳಿ. ಇವತ್ತು ಅವರು, ನೆಕ್ಸ್ಟ್ ನೀನು. ಅನಿತಾ, ಏನೋ ಹುಡುಗಾಟ ಜಾಸ್ತಿ, ತಪ್ಪು ಮಾಡಿದ್ದಾರೆ. ದಯವಿಟ್ಟು ಕೋಪ ಮಾಡ್ಕೊಬಿಡು ಚಿನ್ನು. ಹೋಗ್ರಿ, ನಿಮ್ಮನ್ನ ನಂಬ್ಕೊಂಡು ನನ್ ಕೆರಿಯರೇ ಹಾಳಾಗ್ತಾ ಇದೆ. ಇವರೆಲ್ಲ ಯಾಕೆ ಬಂದ್ರು? ಇವ್ರಿಗೆ ನಮ್ NML ಮಾಡಿ ತಿಂಡಿ ಅಡ್ಗೆನೆ ಊಟ ಮಾಡಿ ಮಾಡಿ ಅಭ್ಯಾಸ. ನೀವೇನು ಯೋಚನೆ ಮಾಡ್ಬೇಡಿ, ನಾವೇ ನಿಮಗ್ ತೊಂದ್ರೆ ಕೊಡಲ್ಲ. ಈ ಮನೇಲಿ ಊಟ ಮಾಡ್ಕೊಂಡು ನಮ್ಮ ಮನೆಗೆ ಹೋಗಿ ಮಲ್ಕೋತೀವಿ. ಅಷ್ಟು ಮಟ್ಟಿಗೆ ಸ್ವಾಭಿಮಾನ ನಮಗೂ ಇದೆ. ಅಯ್ಯೋ, ನಿಮ್ ಸ್ವಾಭಿಮಾನದ ಮನೆ ಹಾಳಾಯ್ತು. ನೀವ್ ಯಾಕ್ರಿ ಇಲ್ಲಿ ಬರಕ್ ಹೋದ್ರಿ? ರೀ, ಏನ್ರಿ ಇದು? ಏನ್ರಿ ಇದು ಅಂತಂದ್ರೆ ನಾನು ಏನಂತ ಹೇಳಿ? ಒಂದು ಬೆಸ್ಟ್ ಐಡಿಯಾ. ನಾನು ನೀನು ಮದ್ವೆ ಮಾಡ್ಕೊಂಬೋಣ, ಆಗ ಇವರೆಲ್ಲ ತೊಲಗುವರು. ಮದ್ವೆ ಆಗೋಕಿನ ಮುಂಚೆನೆ ಇಷ್ಟ್ ಜನ ಇದಾರೆ, ಇನ್ ಮದ್ವೆ ಆದ್ಮೇಲೆ ಎಷ್ಟ್ ಜನ ಬರ್ಬೋದು? ನಾನ್ ನಿಮ್ಮನ್ ಮದ್ವೆ ಆಗೋದೇ ಇಲ್ಲ. ಅಂದ್ರೆ ಈ ಮನೆಯಿಂದ ಎಲ್ರು ಗೆಟ್ ಔಟ್. ಅಯ್ಯೋ ಅಯ್ಯೋ ಯಾಕೆ ಅಂತ ಲಿಮಿಟಲ್ಲಿ ನೀನು. ರೀ, ನಾನ್ ಮಾಡಿರೋ ತಪ್ಪನ್ನ ಇವಾಗ್ಲಾದ್ರೂ ಕ್ಷಮಿಸಿ. ಆಯ್ತು, ಆದ್ರೆ ಇವರೆಲ್ಲ ನನ್ನನ್ನು ಯಾಕೆ ಈ ರೀತಿ ಗೋಳಿಕೊಂಡಿದ್ದು? ವಿಠಲ, ನಾನ್ ಯಾವತ್ತೋ ನೋಡಿದ ಸಿನಿಮಾ ಐಡಿಯಾ ಇಲ್ಲಿ ವರ್ಕೌಟ್ ಆಯ್ತು. ಅಂದ್ರೆ ನನ್ನ ಮೇಲೆ ಸಿನಿಮಾ ಟ್ರಿಕ್ ನ ಉಪಯೋಗಿಸಿದ್ದ? ಆಯ್ತು, ನೀವೆಲ್ಲ ಸೇರಿ ನನ್ನನ್ನ ಯಾವ ಮನೆಗೆ ವಾಪಸ್ ಬರ್ಬೇಕು ಅಂತ ಈ ರೀತಿ ಮಾಡಿದ್ರು ಆ ಮನೆಗೆ ಮತ್ತೆ ವಾಪಸ್ ಬರ್ತೀನಿ. ಆದ್ರೆ ಹೊಸ ಸೆಕ್ರೆಟರಿ ಜೊತೆ.